ಊರು ಸ್ವಚ್ಛ ಇರಬೇಕು, ನಮ್ಮ ಮೈ ಸ್ವಚ್ಛ ಇರಬೇಕು, ನಮ್ಮ ಮನಸ್ಸು ಸ್ವಚ್ಛ ಇರಬೇಕು, ಸ್ವಚ್ಛತೆಯ ಮಧ್ಯದೊಳಗೆ ಬದುಕಬೇಕು. ನೀವೆಲ್ಲ ಜಾತ್ರಿ ಪೇಪರ್ ಹಾಳಿ ಎಲ್ಲ ಒಗದು ಹೋಗಿರ್ತೀರಿ. ನೀವು ಬೆಳಿಗ್ಗೆ ಎದ್ದು ಕೂಡಲೇ ನೋಡ್ರಿ 6:30 ಬಂದ್ರೆ ನಿಮ್ಮ ಮನೆ ಇರೋದಿಲ್ಲ, ಅಷ್ಟು ಇಡೀ ಗ್ರೌಂಡ್ ಸ್ವಚ್ಛ ಇರ್ತೈತಿ. ಇದು ಸ್ವಚ್ಛ ಜಾತ್ರಾ. ಸ್ವಚ್ಛತೆಯನ್ನು ಕಲಿಯುವುದಷ್ಟೇ, ಸ್ವಚ್ಛವಾಗಿರ್ಬೇಕು. ಏನು ಗವಿಸಿದ್ದಪ್ಪಜ್ಜನ ಗುಡಿ ಮೇಲ, ಗವಿಸಿದ್ದಪ್ಪಜ್ಜನ ಗೋಪುರಕ್ಕ ಬಂಗಾರದ ಕಳಸ ಕೊಡಿಸ್ದವಂದ ಬಹಳ ದೊಡ್ಡ ಭಕ್ತಿ ಅಂತಲ್ಲ. ದಾಸೋಹದೊಳಗೆ ಉಂಡವನು ಮುಸುರಿ ಬಳದ ಸ್ವಚ್ಛ ಮಾಡಿದವನ ಭಕ್ತಿ ಅದಕ್ಕಿಂತ ದೊಡ್ಡ. ಬಿದ್ದ ಪೇಪರ್ ತೆಗೆದ ಆರಿಸದ ಡಸ್ಟ್ ಬಿನ್ನಿಗೆ ಹಾಕದವನ ಭಕ್ತಿ ಅದಕ್ಕಿಂತಲೂ ದೊಡ್ಡ. ಸ್ವಚ್ಛ ಇರಬೇಕು ಮನುಷ್ಯ. ಸ್ವಚ್ಛತೆ ಜೀವನದಲ್ಲಿ ಬಹಳ ಮುಖ್ಯ. ಸ್ವಸ್ಥ ಇರಬೇಕು. ಆರೋಗ್ಯದ ಬಗ್ಗೆ ನೀವು ಕೇಳಿದ್ರಿ. ಯಾರು ಶ್ರೀಮಂತರು ಅಂದ್ರ 10 ಸಕ್ರಿ ಕಾರ್ಖಾನೆ ಹಾಕ್ಯಾನ, ಅಧ್ಯಕ್ಷದನ. ಬೆಳಿಗ್ಗೆ ಎದ್ದು ಕೂಡ್ಲೇನೆ ಬರೇ ಹಾಗಲಕಾಯಿ ರಸ ಕುಡಿಬೇಕು. 10 ಶುಗರ್ ಫ್ಯಾಕ್ಟ್ರಿ ಮಾಲೀಕ. ಶುಗರ್ ಐತಿ, ಏನು ಮಾಡ, ಅವ ಶ್ರೀಮಂತ ಅಲ್ಲ. ಏನು ಮನ್ಯಾಗ ನೋಟಿನ ಪೆಂಡಿನೇ ಹೊಟ್ಟೆ, ಮನ್ಯಾಗ ಟ್ರೆಜರಿ ಒಳಗ ನೋಟಿನ ಕಟ್ಟಿದ್ದವ ಶ್ರೀಮಂತ ಅಲ್ಲ. ದುಡ್ಯಾಕ ಕೈಕಾಲು ಗಟ್ಟಿದ್ದವ್ರ ನಿಜವಾದ ಶ್ರೀಮಂತ. ಆರೋಗ್ಯ ಚಲೋ ಇರಬೇಕು, ಸ್ವಚ್ಛ ಇರಬೇಕು, ಸ್ವಸ್ಥ ಇರಬೇಕು, ಮಸ್ತ್ ಇರ್ಬೇಕು. ಮತ್ತ ಏನು ಸಂಸಾರ ಅಂದ ಮೇಲೆ ಸ್ವಲ್ಪ ಹೆಚ್ಚ ಕಡಿಮೆ ಆಗೋದೆ. ಇದಕ್ಕೆ ಜೀವನ್ಮುಕ್ತ ಅವಸ್ಥೆ ಅಂತಾರೆ. ಏನು ಅಂದ್ರೆ ನಿನ್ನೇನಾಯ್ತು ಆಯ್ತು, ನಿನ್ನೆ ಕಳೆದು ಹೋಗೈತಿ. ಪಾಸ್ಟ್ ಈಸ್ ಡೆಡ್. ನಿನ್ನೆ ಅನ್ನೋದು ಘಟಿಸಿ ಬಿಟ್ಟೈತಿ. ನಾವು ಹಿಂದಿಂದ ಬಹಳ ನೆನಪಿಸ್ಕೊಂಡು ತಲೆ ಕಡಿಸ್ಕೊಂತೀವಿ. ಬರಲಿರದ ನಾಳೆಗಾಗಿ ಕಲ್ಪಿಸ್ಕೊಂಡು ದುಃಖ ಪಡ್ತೀವಿ, ಭಯ ಪಡ್ತೀವಿ. ಕಳೆದು ಹೋದ ನಿನ್ನೆಯನ್ನ ಮರಿಬೇಕು. ಬರದೇ ಇರುವ ನಾಳೆಗಾಗಿ ಭಯ ಪಡಬಾರದು. ದೇವ್ರು ಏನ್ ಈ ಕ್ಷಣ ಕೊಟ್ಟನ, ಈ ಕ್ಷಣ ಚಂದ ಕೊಟ್ಟನ, 2 ಮಾತು ಕೇಳೋದು, ಜಾತ್ರೆ ನೋಡೋದು, ಮಸ್ತ್ ಉಂಡು ಮಸ್ತ್ ಮನೆಗೆ ಹೋಗ್ಬಿಡೋದು. ಮಸ್ತ್ ಇರ್ಬೇಕು ಮನುಷ್ಯ. ಈಗ ಒಬ್ಬ ರೈತ ಅದಾನ, ಹೆಂಗ ದುಡಿಬೇಕು ಹೊಲ್ದಾಗ ಅಂದ್ರ ಭೂಮಿ ತಾಯಿ ಅಂತಿರ್ಬೇಕು. ಏನಪ್ಪ ಎಷ್ಟು ದುಡಿತೀನಿ, ನಾನಾ ದಣದೀನಿ, ನೀನ ವಿಶ್ರಾಂತಿ ತಗೋ ಹೋಗಂತ ಭೂಮಿ ತಾಯಿ ಅಂತಿರ್ಬೇಕು. ಹಂಗ ಮಸ್ತ್ ದುಡಿಯೋದು ಹೊಲ್ದಾಗ ಅಷ್ಟೆ. ಮಸ್ತ್ ಉಣ್ಣೋದು, ಮಸ್ತ್ ನಿದ್ದೆ ಮಾಡೋದು, ಮಸ್ತ್ ವ್ಯವಹಾರ ಮಾಡೋದು, ಮಸ್ತ್ ಇರ್ಬೇಕು. ಶಿಸ್ತಿರ್ಬೇಕು, ಸುಸ್ತಿರ್ಬಾರ್ದು ಅಷ್ಟ. ಇದನ್ನ ಕಲಿಯೋದು ಮನುಷ್ಯ ಜೀವ. ಒಂದ್ ಸಂಸಾರ ಅಂದ ಮೇಲೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಪ್ರಪಂಚ ಇರುವುದಲ್ಲ. ಏನು ಮನಿ ಜಗಳ ತಂದು ಬಜಾರಕ್ಕೆ ನಿಂತರೆ ಹೆಂಗ್ ನಡಿತೈತಿ. ಮೊದಲು ಹೊಸದಾಗಿ ಈ ಕನ್ಯಾ ಫಿಕ್ಸ್ ಆಗಿರ್ತೈತಿ ನೋಡ್ರಿ, ಫಿಕ್ಸ್ ಆಗಿತ್ತು. ಇವ ಫೋನ್ ಹಚ್ತಿದ್ ನಾವು, ಆಕಿ ಒಟ್ಟ ಫೋನ್ ಎತ್ತಿದ್ದಿಲ್ಲ. ಫೋನ್ ಎತ್ತಲಾರದಕ್ಕೆ ಜಗಳ ಆಡ್ತಿದ್ನಂತ. ನೀವ್ ಮಾತಾಡೋದ ಇಲ್ಲ ನನ್ ಕೂಡ, ನೀವ್ ಮಾತಾಡೋದ ಇಲ್ಲ ನನ್ ಕೂಡ. ಆಮೇಲೆ 1 ವರ್ಷ ಆತು ಮದುವೆಯಾಗಿ. ಆದ ಕೂಡಲೇ ಅಲ್ಲಿ ಹೆಂಡತಿಗೆ ಹಿಂದೆ ಕುಂದಿರ್ಸ್ಕೊಂಡು ಹೊಂಟಿದ್ದ ಹಂಪ್ಸಿಗೆ ಹೆಗರಿ ಬಿದ್ಲಕ್ಕಿ. ಇವನ ಬೀಳ್ಸಿದ್ನೇ ಅದು ಬಿದ್ದ ಕೂಡಲೇ ದವಾಖಾನೆಗೆ ತಗೊಂಡು ಹೋದ. ಡಾಕ್ಟರ್ ಹೇಳಿದ್ರೆ, ಇಲ್ಲಪ್ಪ ಹಂಪ್ಸಿನ ಮೇಲೆ ಬಿದ್ದಾಳ, ತುಟಿಗೆ ಗಾಯ ಆಗೈತಿ, ಮ್ಯಾಲಿನ ತುಟಿಗೆ ಗಾಯ ಆಗೈತಿ. ಸರ್ ಏನ್ ಮಾಡ್ಬೇಕು? ಇಲ್ಲ, ಅದು ಮ್ಯಾಲಿನ ತುಟಿ ಹರಿದೈತಿ, ಹೊಲಿಗೆ ಹಾಕಬೇಕಾಗುತ್ತೆ. ಸರ್ ಕೈ ಮುಗಿತಿ, ನಿಮ್ಗೆ 2 ಕೂಡಿಸಿ ಹೊಲ್ದು ಬಿಡ್ರ. ಹೊಲೆಯವ್ರು ಹೊಲಿತೀರಿ, 2 ಕೂಡಿಸಿ ಹೊಲ್ದು ಬಿಡ್ರಿ. ಹಿಂಗಾದ್ರೆ ಹೆಂಗ ಸಂಸಾರ? ಒಂದು ಹೆಚ್ಚ ಕಡಿಮೆ ಇದರ ಮಧ್ಯದೊಳಗನೆ ಇದು ಇರೋದ, ಇದು ಮುಗಿಯೋದಲ್ಲಿ. ಬಹಳ ಮಂದಿ ಬರ್ತಿರ್ತಾರೆ, ಅಪ್ಪ ಇದ್ರ ಕಾಲಾಗ ಸಾಕಾಗೈತಿ. ಯಾವಾಗ 60 ವರ್ಷಕ್ಕೆ ಇಷ್ಟು ದಿವಸ ತಿಳಿಲಿಲ್ಲ ನೀನು, ಉಳ್ದಾಗ ಎಷ್ಟು ದಿವಸ ಈಗ ನೀನು ತಿದ್ದಿರ ಏನು ಮಾಡವ? ತಿದ್ದಕ್ ಹೋದ್ರ ಆಗೋದ ಬಿಡುದ? ಎಷ್ಟು ದಿವಸ ಕೊಟ್ಟನ ಅಷ್ಟು ಚಂದ ಶಿಸ್ತಾಗಿ ಬದುಕಿ ಹೋಗಿಬಿಡೋದ. ಒಂದು ಜಾತ್ರೆ ಆಗ್ತೈತೆ ಅಷ್ಟೇ. ಜಾತ್ರೆ ಅಂದ್ರೆ ವರ್ಷಕ್ಕೊಮ್ಮೆ ಬರೋದಲ್ಲ, ಪ್ರತಿನಿತ್ಯವೂ ನಿತ್ಯೋತ್ಸವ ಆಗಬೇಕು. ಅದು ಜೀವನದ ಜಾತ್ರೆ. ಹಾಗೆ ಅಂಥ ಒಂದು ಸುಂದರ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿನೇ ಇಲ್ಲಿ ಹಲವು ಜನ ಯತಿಗಳು, ವಿದ್ವಾಂಸರು, ಕಲಾವಿದರು ಎಲ್ಲೆಲ್ಲಿಯವರು ಬಂದಾರ ನೋಡ್ರಿ. ನಿಮಗೆಲ್ಲ ಭೇಟಿ ಆಗ್ಲಿಕ್ಕೆ ನಿಮ್ಮನ್ನು ನೋಡ್ಬೇಕನ್ನಿಸ್ತೈತೆ ಅವ್ರಿಗೆ. ಯಾಕಂದ್ರೆ ಇಷ್ಟು ಚಲೋ ಜನ, ಇಷ್ಟು ಲಕ್ಷ ಮಂದಿ ಕೂಡಿರಪ್ಪ. ನಿನ್ನೆ 8ರಿಂದ 10 ಲಕ್ಷ ಮಂದಿ ಕೂಡ್ಯಾರಂತ. ಓಣ್ಯಾಗ 2 ಕಟ್ಟಿ ಮೇಲೆ ಕುಂತ್ರ ಹೊಡೆಪೆಟ್ಟಾಕೈತಿ.
ಇಲ್ಲಿ 10 ಲಕ್ಷ ಮಂದಿ ಸೇರಿದ್ರು ಎಷ್ಟು ಶಾಂತ ಕುಂತಿರಲ್ಲ. ಇದು ನಿಜವಾದ ಭಾರತ. ಇದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.